ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನನ್ನ ಒಂದು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಅಂತೇಳಿ ಈ ಒಂದು ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಸೊ ಇವತ್ತಿನ ಜನ್ರೇಷನಲ್ಲಿ, ಈಗಿನ ಜನ್ರೇಷನಲ್ಲಿ ಹುಟ್ಟಿದ ಪಾಪಂದು ಇಟ್ಕೊಂಡು ದೊಡ್ಡೋರ್ವರೆಗೂ ಹೇರ್ ಫಾಲ್, ವೈಟ್ ಹೇರ್, ಗ್ರೇ ಹೇರ್ ಅನ್ನೋ ಪ್ರಾಬ್ಲಮ್ ಫುಲ್ ಹೆಚ್ಚಾಗೈತಿ. ಸೊ ಅದರೊಳಗಡೆ ನಾನು ಕನ್ಸಿಡರ್ ಆಗ್ತೀನಿ. ನನಗೂ ಅಷ್ಟೇ ಫುಲ್ ವೈಟ್ ಹೇರ್ ಫಾಲು ಅದೆಲ್ಲ ಆಗಕತ್ತದ. ಅದರಲ್ಲಿ ಬೇರೆ ಹೇರ್ ಸಹ ಜಾಸ್ತಿ ಇದು ಇಲ್ಲ, ಹಾಗಾಗಿ ಕಲರ್ ಮಾಡ್ಕೊಳ್ತೀನಿ. ಕಲರ್ ಮಾಡ್ಕೊಳ್ಳೋದ್ರ ಜೊತೆ ಇವಾಗ ಇತ್ತೀಚೆಗೆ ನನಗೆ ಏನಾಗ್ತಾ ಇದೆ ಅಂತಂದರೆ, ತಲೆ ಕೂದಲು ಬೆಳ್ಳಗಾಗ್ತದ ಅಂತೇಳ್ಬಿಟ್ಟು ಕಲರ್ ಹಾಕೋದ್ರಿಂದ ಅದ್ರಿಗೆ ಏನಂದರೆ ಒಂದ್ರ ಜೊತೆ ಇನ್ನು 10 ಪ್ರಾಬ್ಲಮ್ಸ್ ಬರ್ತಾ ಇದ್ದಾವೆ ಅನ್ನೋದು ನನ್ನ ಒಪಿನಿಯನ್. ಹಾಗೆ ಅದಕ್ಕೆ ಅದು ಕೆಮಿಕಲ್ ಇರೋದ್ರಿಂದ ಒಂದು ಮಾಡೋಕ್ಕೋಗಿ ಇನ್ನೊಂದು ಆಗ್ತಾಯಿದೆ. ಸೊ ಫಸ್ಟ್ ಏನಾಯಿತು ಅಂತಂದರೆ, ವೈಟ್ ಹೇರ್ಸ್ ಇದೆ ಅಂತೇಳಿ ಕಲರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆ ಹೇರ್ ಫಾಲ್ ಆಗ್ತಿದೆ, ಹೇರ್ ಪಿನ್ನಿಂಗ್ ಆಗತ್ತದ. ಸೊ ಅದಕ್ಕೆಲ್ಲ ಏನು ಮಾಡಬೇಕು ಗೊತ್ತಿಲ್ಲ. ಸೊ ಡ್ಯೂಟಿಗೆ ಬೇರೆ ಹೋಗ್ತೀವಿ, ಈ ಕಲರ್ ಹಚ್ಕೊಂಡಿಲ್ಲ ಅದು ಹಚ್ಕೊಂಡಿಲ್ಲ ಅಂದ್ರೂ ಫುಲ್ ವೈಟ್ ಹೇರ್ಸ್ ಚೆನ್ನಾಗಿ ಅನಿಸಲ್ಲ. ಏನು ಮಾಡಬೇಕು ಅಂತ. ಮತ್ತು ಅದಕ್ಕಿಂತ ಮುಂಚೆ ಹೇಳಬೇಕು ಅಂತಂದರೆ, ಮೆಹಂದಿನ ಹಚ್ಕೊಳ್ತೀನಿ. ಅದು ನೋಡಿದ್ರೆ ತುಂಬ ಲಾಂಗ್ ಪ್ರೊಸೀಜರ್ ಮತ್ತು ಸ್ಲೋ ಪ್ರೊಸೀಜರ್. ಯಾವ ಥರ ಅಂತಂದರೆ, ಈಗ ನಾನು ಮೆಹಂದಿ ಹಚ್ಕೋಬೇಕು ಅಂದರೆ ಮೊದಲೆಲ್ಲ ಅಷ್ಟು ನನ್ನ ಮಕ್ಕಳೇನು ಚಿಕ್ಕವರಿದ್ದರು, ಮನೆಯಲ್ಲೇ ಇದ್ದೆ, ಓಕೆ, ಅದಕ್ಕೆ ನನಗೇನು ಅಷ್ಟಿದು ಅನ್ನಿಸ್ತಿರಲಿಲ್ಲ. ಇವಾಗ ನೋಡಿದ್ರೆ ಮೆಹಂದಿ ಹಚ್ಕೊಳ್ಳೋದು ಒಂದು ಲಾಂಗ್ ಪ್ರೊಸೀಜರ್ ಆಗೈತೆ. ಹೆಂಗಂದರೆ ಮಾರ್ಕೆಟಿಗೆ ಹೋಗಬೇಕು, ಮೆಹಂದಿ ತರಬೇಕು, ಕಲಿಸ್ಬೇಕು, ನೆನೆಸ್ಬೇಕು, ಓವರ್ ನೈಟ್ ಇಡಬೇಕು, ಮತ್ತು ಬೆಳಗ್ಗೆ ಎದ್ದು ಹಚ್ಕೋಬೇಕು, ಮತ್ತು ಒಂದು 3-4 ಅವರ್ಸ್ ಇರಬೇಕು, ಮತ್ತು ಹೆಡ್ ವರ್ಕ್ ಮಾಡಬೇಕು. ಒನ್ ಡೇ ಬರೀ ಹೇರ್ ಕಲರ್ಗೆ ಆಗೋಗ್ತದೆ. ಬಟ್ ನಾನು ಈಸಿ ವೇದಾಗ ಹುಡ್ಕೊಂಡೆ ಅಂದರೆ ಕಲರ್ ಮಾಡ್ಕೊಂಡ್ಬಿಟ್ರೆ ಆಯ್ತು, ಎಷ್ಟು ಆದರೆ ಇನ್ನದು ಒಂದು ½ ಅವರಲ್ಲಿ ಕಲರಿಗೆ ಆಗಿಬಿಡುತ್ತೆ ಅಂತ. ಬಟ್ ಅದ್ರ ಜೊತೆ ನನಗೆ ಅದೇ ಹೇಳಿದ್ನಲ್ಲ, ಮೊದಲೇ ಹೇಳ್ದಂತೆ ಅದ್ರ ಜೊತೆ ಫುಲ್ ಹೇರ್ ಫಾಲ್ಸ್, ಮತ್ತು ಅದ್ರ ಸುಮ್ಮನೆ ಹಾಕಿ ಮತ್ತು ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಆಗ್ತದ ಅಂತ ಅಂದ್ಕೊಂಡು ಈಗ ಮೆಹಂದಿ ಹಚ್ಬೇಕಂದ್ರೆ ಲಾಂಗ್ ಪ್ರೊಸೀಜರ್. ಅದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ಇರೋ ಅಂತಹ ನಾಟ್ ಹ್ಯಾಬಿಟ್ ಮೆಹಂದಿನ ನಾನು ತಂದುಕೊಂಡಿದ್ದೀನಿ. ಇದನ್ನು ನಾವು ಮೊನ್ನೆ ಸ್ವಾಭಿಮಾನಿಗೆ ಹೋದಾಗ ನನ್ನ ಕಣ್ಣಿಗೆ ಬಿತ್ತು. ಆ್ಯಕ್ಚುಲಿ ಇದನ್ನೆಲ್ಲ ಇನ್ಸ್ಟಾಗ್ರಾಮ್ ಇದ್ರಾಗೆಲ್ಲ ನೋಡಿದೆ, ಆ್ಯಡ್ ಬರ್ತಿದ್ದಿದ್ದು. ಆ್ಯಡ್ ಬಂದಾಗ ನಾನು 2-3 ಸಲ ಆರ್ಡ್ರ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೀನಿ, ಹೆಂಗಿರುತ್ತೋ ಹೆಂಗಿಲ್ಲ ಅಂತ. ಬಟ್ ಮೊನ್ನೆ ಸ್ವಾಭಿಮಾನದ ಶಾಪಿಂಗ್ ಹೋದಾಗ ನೋಡಿದ್ಮೇಲೆ ತೊಗೊಳ್ಳೇಬೇಕು, ನೋಡೋ ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ನಾಟ್ ಹ್ಯಾಬಿಟ್ ರೆಡಿ ಟು ಅಪ್ಲೈ ಹೆನ್ನ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ಇದು ಪ್ರೀ ಸೋಕ್ಡ್ ಬ್ಲ್ಯಾಕ್ ಟೀ ಆ್ಯಂಡ್ ಹರ್ಬ್ಸ್ ಅಂತಿದೆ, ನೋಡೋಮಂತ. ಬಟ್ ಇದೇನು ಯಾವುದೋ ಕಲಸೋದು ಮಾಡೋದು ಏನಿಲ್ಲ, ಇನ್ಸ್ಟೆಂಟಾಗಿ ಜಸ್ಟ್ ಬೌಲಲ್ಲಿ ಕಟ್ ಮಾಡಿ ಹಾಕ್ಬಿಟ್ಟು ಮಿಕ್ಸನ್ನು ಏನು ಬೇಡ, ಎಲ್ಲ ಅದರಲ್ಲೇ ಅದ ನೋಡಿ. ಪ್ಯೂರ್ ರಿಚ್ ಇನ್ ಹೆನ್ನ, ಹರ್ಬ್ಸ್ ಆ್ಯಂಡ್ ಟೀ ಮಿಕ್ಸ್ಡ್, ಡಾರ್ಕ್ ಶೇಡ್, ಡರ್ಮಾಲಜಿಸ್ಟ್ ಟೆಸ್ಟೆಡ್ ಅಂತ ಐತಿ. ಸೊ ಮೊದಲು ಯೂಸ್ ಮಾಡ್ತಾ ಇರೋ ಮೆಹಂದಿ ಥರನೇ ಇದೆನಾ ಅಥವಾ ಇದರಿಂದ ಏನಾದರೂ ಚೇಂಜಸ್ ಬರುತ್ತಾ ಅಂತ ಗೊತ್ತಿಲ್ಲ. ಬಟ್ ಫಸ್ಟ್ ಮೇನ್ ಥಿಂಗ್, ನಾನು ಇದನ್ನು ಯಾಕೆ ಹಚ್ಕೊಳ್ತಾ ಇದ್ದೀನಿ ಅಂದರೆ, ನನ್ನ ಹೇರ್ಸ್ ಒಳಗಡೆ ಶಕ್ತಿನೇ ಇಲ್ಲ. ಸೊ ಇದು ಹಚ್ಚಿದ್ರಾದರೂ ಸ್ವಲ್ಪ ಹೇರ್ ಏನಾದರೂ ಇಂಪ್ರೂವ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡು ಹಚ್ಕೊತೀನಿ. ಹಚ್ಕೊಂಡು ಈ ಥರ ಒಂದು ರಿವ್ಯೂ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಸೊ ಇದನ್ನು ಓಪನ್ ಮಾಡಿಬಿಟ್ಟು, ಸೊ ಇದು ಬೇಕಂದ್ರೆ ಸಹ ಇದು ಲೈಕ್ ಏನಂತಾರೆ, ಒಂದು ಲಿಂಕ್ ಬೇಕಂದರೆ ಹೇಳಿ ಲಿಂಕ್ ಕಳಿಸಿ ಕೊಡ್ತೀನಿ. ಅದಾದಮೇಲೆ ಸ್ವಾಭಿಮಾನ್ ಇದೆಯಲ್ಲ, ಸ್ವಾಭಿಮಾನ್ ಅಂತೆಲ್ಲನೂ ಸಿಗ್ತವೆ. ಮತ್ತು ಕಾಸ್ಮೆಟಿಕ್ಸ್ ಅಂತ ಸಿಗ್ತಾಯಿಲ್ಲ, ಕಾಸ್ಮೆಟಿಕ್ ಶಾಪ್ಸಲ್ಲೂ ಸಿಗ್ತಾವೆ. ಅದಾದಮೇಲೆ ಆಯುರ್ವೇದ ಶಾಪ್ಸ್ ಎಲ್ಲ ಇರ್ತದಲ್ಲ, ಅದರಲ್ಲಿ ಸಹ ಸಿಗ್ತದೆ. ನೀವು ಹೋಗಿ ಕೇಳಿದರೆ ಕೊಡ್ತಾರೆ. ಬಟ್ ನಾನು ಮಾತ್ರ ತೊಗೊಂಡಿದ್ದೀನಿ, ಸ್ವಾಭಿಮಾನಲ್ಲಿ ತೊಗೊಂಡಿದ್ದು. ನಿಮಗೆ ಬೇಕಂತೇಳಿ ಇದರ ಲಿಂಕ್ ಕಳಿಸ್ತೀನಿ. ಸೊ ನಾನು ಇದನ್ನು ಈ ಶಾಪಲ್ಲಿ 170 ರುಪೀಸ್ಗೆ ತೊಗೊಂಡಿರೋ ಅಂಥದ್ದು ನನಗೆ ಇದು 170 ರುಪೀಸ್ಗೆ ಸಿಕ್ಕಿದೆ. ನಾನು ಅಂದ್ಕೊತೀನಿ ಇದು ನನಗೆ ಸಾಕಾಗುತ್ತೆ ಅಂತ ಓಪನ್ ಮಾಡ್ತೀನಿ ನೋಡಿ. ಸೊ ಈ ಥರ ಪ್ಯಾಕೇಜ್ ಬಂದೈತಿ. ಸೊ ಒಳಗಡೆನೇ ರೆಡಿ ಮಿಕ್ಸ್ ಅಂತ ಐತಿ. ನಾವೇನು ಮಾಡೋದಿಲ್ಲ, ಜಸ್ಟ್ ಕಟ್ ಮಾಡಿಬಿಟ್ಟು ತಲೆಗೆ ಹಚ್ಕೋಬೇಕು ಅಷ್ಟೇ. ಇವಾಗ ಹಚ್ಕೊತೀನಿ ಅಂತ ಹಚ್ಕೊಂಡು ನೋಡ್ತೀನಿ ಇದ್ರ ಜೊತೆ. ಸೊ ಇದನ್ನ ಓಪನ್ ಮಾಡಿದೆ ನಾನು. ಓಪನ್ ಮಾಡಿದಾಗ ಇದು ಒಂದು ರೀಚಾರ್ಜ್ ಪೌಡರ್ ಅಂತೇಳಿ ಸಿಕ್ಕಿದೆ. ಓಕೆ, ಈ ಹೆನ್ನೋ ರೀಚಾರ್ಜ್ ಪೌಡರ್ ಅಂತ. ಸೊ ಇದನ್ನು ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಸ್ಲೋ ಆಗಿ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ಸ್ವರೆಗೂ ಮಿಕ್ಸ್ ಮಾಡಬೇಕಂತ. ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ಸ್ವರೆಗೂ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತಲೆ ಒಳಗಡೆ ಹಚ್ಬೇಕಂತ. ನಮ್ಮ ಕೂದಲು ಬಿಡುತ್ತೆ ಅಂತ ಹಚ್ಚಿ ಆಮೇಲೆ 2-3 ಅವರ್ಸ್ ಬಿಟ್ಟು
ಪ್ಲೇನ್ ವಾಟ್ರಿಂದ ತೊಳಿಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸೊ ಬನ್ನಿ ಹಚ್ಕೊಂಡು ತೋರಿಸ್ತೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು. ಆ ಪಾತ್ರೆಯಲ್ಲಿ ಫಸ್ಟು ಇದು ಹೆನ್ನದು ಪೇಸ್ಟ್ ಏನಿದೆ ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಅದರ ಒಂದು ಕನ್ಸಿಸ್ಟೆನ್ಸಿ ಈ ಥರ ಇದೆ. ಅದಾದಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಒಳಗಡೆ ಇರೋದನ್ನೆಲ್ಲ ನೀಟಾಗಿ ತೆಕ್ಕೊತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ವೇಸ್ಟ್ ಮಾಡೋದು ಇಷ್ಟ ಇಲ್ಲ ಯಾವುದನ್ನೇ ಆಗಲಿ. ಸೊ ಅದಕ್ಕೆ ಚೆನ್ನಾಗಿ ಅದರೊಳಗಡೆ ಇದ್ದಿದ್ದನ್ನೆಲ್ಲ ಪಿಂಡಿ ಎಲ್ಲ ಹೊರಗಡೆ ತೆಗಿತಾ ಇದ್ದೀನಿ ಮೆಹಂದಿನ. ಅದರಲ್ಲಿ ಬೇರೆ 170 ರೂಪೀಸ್ ಕೊಟ್ಟು ತೊಗೊಂಡು ಬಂದೀವಿ ನೋಡಮ್ಮ ಅಂತ ಹೇಳ್ಬಿಟ್ಟು. ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ನೋಡಿ, ಇಷ್ಟು ಬಂದಿದೆ. ಇದ್ರ ಜೊತೆ ಇವಾಗ ಹೆಣ್ಣು ರೀಚಾರ್ಜ್ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡೋದು. ಇದನ್ನ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫೋಕಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಯಾವುದು ಉಳಿಸಿಲ್ಲ, ಗಂಟೆಗಳಿರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಂತ. ಒಂದು 30 ಸೆಕೆಂಡ್ಸ್. ಇನ್ನೊಂದು 5 ಸೆಕೆಂಡ್ಸ್. 30 ಸೆಕೆಂಡ್ ಇಲ್ಲೇ ಡನ್ ಆಯ್ತು. ಆಯ್ತಾ? 30 ಸೆಕೆಂಡ್ಸ್ ಆಯಿತು. 30 ಸೆಕೆಂಡ್ ಮಿಕ್ಸ್ ಮಾಡ್ಬೇಕಂತ ಹೇಳಿಲ್ಲ. ಕೂದಲೋರ್ ಮಂಗಗ ಇವಾಗ ಮೆಹಂದಿನ ಹಚ್ಕೊತೀನಿ. ಇಲ್ಲೆಲ್ಲ ವೈಟ್ ಹೇರ್ಸ್ ಇದೆ. ನನಗೆ ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ನೋಡೋಣ. ಸೊ ಈ ಥರ ಪಾರ್ಟಿಷನ್ನ ಹೇರ್ಸಿಗೆ ಹಚ್ಕೊಂಡು, ನಾ ಯಾವುದು ಬ್ರಷ್ ಯೂಸ್ ಮಾಡ್ತಾ ಇಲ್ಲ, ಕೈಯಿಂದನೇ ಹಚ್ಕೊತಾ ಇದ್ದೀನಿ. ನೋಡೋಣ ಹೆಂಗೆ ಅನಿಸುತ್ತೆ ಅಂತ. ಅದು ನನಗೆ ಬ್ರಷಿಂದ ಹಚ್ಕೊಂಡು ಮೆಹಂದಿ ಏನಿದೆ 400 ಸಮಥಿಂಗ್ ml. ನನ್ನ ಕೂದಲಿಗೆ ಸಾಕಾಗಲ್ಲ. ಜಾಸ್ತಿ ಕೂದಲು ಇರೋರಿಗೆ ಜಾಸ್ತಿ ಮೆಹಂದಿ ಬೇಕಾಗತ್ತೆ. ನನಗೆ ಜಸ್ಟ್ ಇಷ್ಟೇ ಆಯಿತು, ಮೆಹಂದಿನೇ ಖಾಲಿ ಆಗೋಯ್ತು ನೋಡ್ರಿ. ನನಗನ್ಸಿದ ಪ್ರಕಾರ ನನಗೆ ಒಂದು 2 ಮೆಹಂದಿ ಬೇಕಾಗ್ಬೋದು ಆ ಥರ ಅಂತೇಳಿ. ಸೊ ಇದು ನನಗೆ ಸಾಕಾಗಿಲ್ಲ. ಜಸ್ಟ್ ಏನೋ ಬುರುಡೆಗೆ ಅಷ್ಟೇ ಆಗಿರೋದು. ಜಾಸ್ತಿ ಇದೆಲ್ಲ ಇದು ಕೊನೆ ಕೂದಲ ಬುಡ ಅದಕ್ಕೆಲ್ಲ ಬೇಕು ಅಂದರೆ 2 ಯೂಸ್ ಮಾಡಬೇಕು ನನ್ನಷ್ಟು ಲೆಂತ್ ಇರೋರು ಅಂತ. ಸೊ ಇಷ್ಟು ಈ ಥರ ಹಚ್ಕೊಂಡಿದ್ದೀನಿ ನಾನು. ಇದನ್ನು ಒಂದು 3 ಇಲ್ಲ 4 ಅವರ್ಸ್ ಬಿಟ್ಟು ವಾಶ್ ಮಾಡ್ತೀನಿ. ವಾಶ್ ಮಾಡೋ ಟೈಮಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೇನೆ. ಇವಾಗ ನಾನು ಮೆಹಂದಿ ಹಚ್ಕೊಂಡು 3 ಅವರ್ಸ್ ಆಗಿದೆ. ಇವಾಗ ವಾಶ್ ಮಾಡ್ತೀನಿ. ವಾಶ್ ಮಾಡಿದ್ಮೇಲೆ ನಾನು ಹೇರ್ಸ್ ಹೆಂಗಾಗುತ್ತೆ ಅಂತೇಳಿ ವಾಶ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ. ಮೆಹಂದಿ ಹಚ್ಕೊಂಡು ಸ್ನಾನ ಮಾಡಿ ಬಂದಿದ್ದೀನಿ. ನನ್ನ ಪ್ರಕಾರ ಹೇಳೋದಾದರೆ ತುಂಬ ಜಾಸ್ತಿ ಬಿಳಿ ಕೂದಲು ಯಾರಿಗಿದೆ ಅವರು ಬೇಡ, ಯೂಸ್ ಮಾಡಬೇಡ್ರಿ. ಇದು ಅಷ್ಟು ಅವ್ರಿಗೆ ಮೀನ್ಸ್ ಅದರದ್ದು ಒಂದು ಇದು ಕೊಡಲ್ಲ. ವೈಟ್ ಹೇರ್ ಹಾಗೆ ಇರುತ್ತೆ, ಲೈಟಾಗಿ ಒಂದು ಆರೆಂಜ್ ಕಲರಲ್ಲಿ ಬರುತ್ತೆ ಅಷ್ಟೇ. ನೋಡಿ ಇಲ್ಲೆಲ್ಲ ನನಗೆ ವೈಟ್ ಹೇರ್ಸ್ ಇದೆ, ಅದನ್ನೇನು ಅದು ಕವರ್ ಮಾಡಿಲ್ಲ. ಈ ಥರ ನಾವು ಬೇರೆ ಕಲರ್ ಕೆಮಿಕಲ್ ಇರೋ ಕಲರ್ ಹಾಕಿದಾಗ ಹಿಂಗೆ ಕಲರ್ ಕೊಡುತ್ತೆ, ಹಂಗೆ ಕೊಡೋಲ್ಲ. ಜಸ್ಟ್ ಅಷ್ಟೇ ಹೆಂಗಿರೋ ಹೇರ್ಸ್ ಹಾಗೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ರಿವ್ಯೂ, ಅಷ್ಟೇನಿಲ್ಲ. ನೋಡಿ ಇಲ್ಲೆಲ್ಲ ಹಚ್ಕೊಂಡಿದ್ದೀನಿ, ಅದು ಆದ್ರೂ ಕಲರ್ ಅಷ್ಟೊಂದು ಬಂದಿಲ್ಲ. ಮೇ ಬಿ ಫಸ್ಟ್ ಟೈಮು ಏನೋ ಗೊತ್ತಿಲ್ಲ, ಕಲರ್ ಹಾಕಿದ್ದೀನಲ್ಲ ಅದಕ್ಕೆ ಏನೂ ಗೊತ್ತಿಲ್ಲ. ನನಗೇನೋ ಅಷ್ಟು ಏನು ಹೇಳಬೇಕು ಗೊತ್ತಿಲ್ಲ. ಸೊ ನಮ್ಮದು ಈ ಥರ ಇತ್ತು ಎಕ್ಸ್ಪೀರಿಯೆನ್ಸ್. ಹಿಂಗೆ ನಾರ್ಮಲಾಗಿ ನಾವು ಮೆಹಂದಿ ತೊಗೊಂಡು ಬಂದು ಮೊಸರು ಅದು ಇದು ಹಾಕಿ ಕಲಿಸಿದ್ರೂ ಇನ್ನೂ ಒಂದು ಒಳ್ಳೆ ಕಲರು ಮತ್ತು ಒಂದು ಒಳ್ಳೆ ಕಂಡೀಷ್ನಿಂಗ್ ಕೊಡುತ್ತೆ ಹೇರು. ಇದಕ್ಕೆ ಕಂಪೇರ್ ಮಾಡಿದರೆ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ಅಡ್ವೈಸ್ ಅಂತಲೇ ಹೇಳ್ಬೋದು. ಓಕೆ ಅನ್ಬೋದು. ಇದರಲ್ಲಿ ನಾನು ಮಾರ್ಕ್ಸ್ ಕೊಡು ಅಂತ ನೀವು ಕೇಳಿದರೆ, ಯೂಸ್ ಮಾಡಬೇಕಾ ಬೇಡ ಅಂತ ಕೇಳಿದರೆ ನಾನೇನು ಹೇಳಲ್ಲ, ನಿಮಗೆ ಬಿಟ್ಟಿರೋದು. ನನ್ನ ಹೇರ್ಸ್ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ ಅಂತ ಹೇಳ್ಬೋದು. ಓಕೆ ಸರಿ, ಇಷ್ಟೇ ನಂದು. ಅಷ್ಟೇನು ವರ್ತ್ ಇಲ್ಲ ಅಂತ ಅನ್ನೋದು. ಸೊ ಇಷ್ಟೇ. ಅದೇ ಥರ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.